ಲವ್ ಸ್ಟೋರಿ ಯಾವಾಗ ಮಾಡ್ತೀವಿ ಅಂತ ಹೇಳೇ ಬಿಡ್ತೀನಿ. ಡ್ಯಾನ್ಸ್ ಪರ್ಫಾರ್ಮೆನ್ಸು ಪ್ಲಾನ್ ಆಗಿತ್ತಾ ಅಂತ ಕೇಳಿದ್ದೀರಾ. ಎಂಗೇಜ್ಮೆಂಟ್ ಫೇವ್ರೆಟ್ ಮೂಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದೀರಾ. ಫೇವ್ರೆಟ್ ಮೂಮೆಂಟ್ ಅಂದರೆ 2 ಮೂಮೆಂಟ್ ಇದೆ. ಫುಡ್ ಮೆನ್ಯೂ ಏನೇನು ಮಾಡಿಸಿದ್ರಿ ಅಂತ ಯಾರೊಬ್ರು ಕೇಳಿದ್ರಿ. ಸ್ಯಾರಿ ಶಾಪಿಂಗ್ ಅಂತೂ ಹೆವಿ ಕ್ರೇಜಿ ಆಗಿತ್ತು. ಸೊ ಮಾಡೇ ಮಾಡ್ತೀವಿ. ಯಾವಾಗ ಅಂತಂದರೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಬ್ಬಳೇ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ರಾ. ಸೊ ನಮ್ಮಣ್ಣ ಕ್ಯಾಮ್ರಾ ಪರ್ಸನ್ ಆಗಿದ್ದಾರೆ. ಸೊ ಇವಾಗ ನೀವು ಕೇಳಿದಂತಹ ಫ್ಯೂ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಆಫ್ಟರ್ ಎಂಗೇಜ್ಮೆಂಟ್ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ನೀವು, ಆ್ಯಂಡ್ ನನ್ನ ಲೆಹೆಂಗಾ ಬಗ್ಗೆ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಒಂದೊಂದು ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ರು. ವೈ ನಾಟ್ ಒಂದು ವ್ಲಾಗ್ ಮಾಡಾಕ್ಬಿಟ್ರೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಟ್ ಅಂತ ನಿಮಗೆ ಕ್ವೆಶನ್ಸ್ ಕೇಳಿದ್ದೆ. ಕ್ವೆಶನ್ಸ್ ಕೇಳಿ ಅಂತ ಹೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ, ನನ್ನ ಚಾನಲಲ್ಲಿ. ಸೊ ಸಾಕಷ್ಟು ಜನ ಕೇಳಿದ್ದೀರಾ. ಸೊ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ತೀನಿ, ತಡ ಮಾಡೋದು ಬೇಡ. ವೆಲ್ಕಮ್ ಬ್ಯಾಕ್. ಸೊ ಫಸ್ಟ್ ಕೇಳಿದ್ದೀರಾ ನಿಮ್ಮದು ಡ್ರೆಸ್ ಡೀಟೇಲ್ಸ್ ಹೇಳಿ ಅಂತ ಕೇಳಿದ್ದೀರಾ. ಸೊ ಫಸ್ಟ್ ಸ್ಯಾರಿ ನಾನು ತೊಗೊಂಡಿದ್ದು ಮೈಸೂರಲ್ಲಿ, ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಅದಕ್ಕೆ ಹಾಕಿದಂತಹ ಜುವೆಲ್ಸ್ ಎಲ್ಲ ಏನು ಗೋಲ್ಡಾ ರೆಂಟೆಡ್ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಹಾಕಿದ್ದು ನಾನು ಕಂಪ್ಲೀಟ್ ಗೋಲ್ಡ್ ಜುವೆಲ್ಸೇ ಹಾಕಿದ್ದಿದ್ದು ಸ್ಯಾರಿಗೆ ಫಸ್ಟ್ ಕಾಸ್ಟ್ಯೂಮಲ್ಲಿ. ಆ್ಯಂಡ್ ಅದರ ಬ್ಲೌಸ್ ನಾನು ಡಿಸೈನರ್ ಹೌಸಲ್ಲಿ ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಅದರ ಬೆಲೆ ಎಷ್ಟು ಅಂತಲೂ ಕೇಳಿದ್ದೀರಾ. ಸೊ ದಟ್ ಈಸ್ 25,000. ಅದನ್ನು ಹುಡುಗನ ಮನೆ ಕಡೆಯವರು ನಮಗೆ ಕೊಡಿಸ್ಬೇಕಾಗಿದ್ದಂತಹ ಸಂಪ್ರದಾಯ. ಸೊ ಹಾಗಾಗಿ ಅವರು ಕೊಡಿಸಿದ್ದು, ನಿಖಿಲ್ ಅವ್ರು ಕೊಡಿಸಿದ್ದು 25,000 ಸಮಥಿಂಗ್ ಆಯಿತು. ಸೊ ಇನ್ನೊಬ್ರು ಕೇಳಿದ್ದೀರಾ ಹೌ ವಾಸ್ ಯುವರ್ ಸ್ಕಿನ್ ಕೇರ್ ರೊಟೀನ್ ಡ್ಯೂರಿಂಗ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಅಂತ ಕೇಳಿದ್ದೀರಾ. ಸೊ ನೋಡ್ಕೊಂಡು ಎಂಗೇಜ್ಮೆಂಟ್ಗೂ ಮುಂಚೆ 7 ಡೇಸಲ್ಲಿ ನಾನು ತುಂಬ ಓಡಾಡ್ತಾ ಇದ್ದೆ. ಆಚೆ ಬಿಸಿಲಿದ್ದರಿಂದ ಇಲ್ಲ ಹಾರ್ಮೋನ್ ಚೇಂಜಸ್ಸಿಂದ ನನಗೆ ಡಾರ್ಕ್ ಸ್ಪಾಟ್ಸ್ ಆಗಿತ್ತು. ಸೊ 7 ಡೇಸ್ ಈ ಒಂದು ಪ್ರಾಡಕ್ಟನ್ನು ಬಳಸ್ಕೊಂಡೆ. ಸೊ ಅದು ನನಗೆ ನ್ಯಾಚುರಲ್ ಗ್ಲೋ ಕೊಡ್ತು, ಹಾಗೆ ಈವನ್ ಟೋನ್ ಸ್ಕಿನ್ ಕೊಡ್ತು. ಆ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದೇ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದು 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್ಕಿಂದ ಮಾಡಿರ್ತಾರೆ. 10% ಆಫ್ ಗ್ಲೈಕಾಲಿಕ್ ಆಸಿಡ್ ಹಾಗೂ 2% ಆಫ್ ನಿಯಾಸಿನಮೈಡ್ ಇದೆ. ವಿತ್ ದ ಬೆಸ್ಟ್ ನೇಚರ್ ಆ್ಯಂಡ್ ಸೈನ್ಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಕಿನ್ ಫ್ರೆಂಡ್ಲಿ ಕೂಡ ಹೌದು. ನ್ಯಾಚುರಲಿ ನಮ್ಮ ಡಾರ್ಕ್ ಸ್ಪಾಟ್ಸನ್ನು ವಿತಿನ್ 7 ಡೇಸಲ್ಲಿ ನಮಗೆ ಕಡಿಮೆ ಮಾಡಿಕೊಡುತ್ತೆ. ದಿಸ್ ಈಸ್ ಸೂಪರ್ ಲೈಟ್ ವೆಯ್ಟ್ ಇನ್ ಟೆಕ್ಸ್ಚರ್ ಫಾರ್ಮುಲಾ ಆ್ಯಂಡ್ ಕ್ವಿಕ್ ಅಬ್ಸರ್ವ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಟು ಸಿ ದಟ್ ಕ್ಲಿಯರ್ ಆ್ಯಂಡ್ ರೇಡಿಯಂಟ್. ಸೊ ಈ ಒಂದು ಪ್ರಾಡಕ್ಟು ನನ್ನ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ನಾನು ನಿಮಗೆ ಈ ಒಂದು ಪ್ರಾಡಕ್ಟನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಚಾಲೆಂಜ್ ತಗೊಳ್ಳಿ. 7 ಡೇಸಲ್ಲಿ ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ವಿಸಿಬಲ್ ರಿಡಕ್ಷನಲ್ಲಿ ಕಡಿಮೆ ಮಾಡ್ಕೊಳ್ಬೋದು. ನಮಗೆ ಬಂದಿಲ್ಲ ಅಂತಂದರೆ ಗೋ ಟ್ರೈ ದಿಸ್ ಚಾಲೆಂಜ್. ಸೊ ಈ ಒಂದು ಪ್ರಾಡಕ್ಟು ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಹಿಮಾಲಯಾಸ್ ವೆಬ್ಸೈಟಲ್ಲೂ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನೀವು 30% ಆಫ್ ಬೇಕು ಅಂತಂದರೆ ಈಗಲೇ ಹೋಗಿ ಈ ಪ್ರಾಡಕ್ಟನ್ನು ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ನನ್ನ ಸೆಕೆಂಡ್ ಔಟ್ಫಿಟ್ ಅಂತ ಬಂದರೆ ಅದನ್ನು ನಾವು ಡಿಸೈನರ್ ಹೌಸಲ್ಲಿ ಡಿಸೈನ್ ಮಾಡಿಸಿದ್ದು. ತುಂಬ ಜನ ಕೇಳಿದ್ರಿ ಸೆಕೆಂಡ್ ಔಟ್ಫಿಟ್ಟು ನೀವು ಸ್ಯಾರಿ ಹಾಕೋಬೇಕಿತ್ತು, ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಿತ್ತು ನಿಮಗೆ ಅಂತ. ಎಸ್, ಬಟ್ ಡಿಫ್ರೆಂಟ್ ಇರಲಿ, ಎರಡಕ್ಕೂ ಸ್ಯಾರಿ ಬೇಡ ಅಂದ್ಬಿಟ್ಟು ನಾನು ಈ ಥರ ಟ್ರೈ ಮಾಡೋಣ ಅಂತ ಮಾಡಿದ್ದು. ಬಟ್ ನಾನು ಅಂದ್ಕೊಂಡಿದ್ದಂತಹ ರೆಫರೆನ್ಸ್ ಪಿಕ್ಚರಿಗೂ ನನಗೆ ಬಂದಿದ್ದಂಥ ಔಟ್ಪುಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು, ಟು ಬಿ ಹಾನೆಸ್ಟ್. ಆ್ಯಂಡ್ ನಾನು ಏನಿದೆ ಅದು ಬಾಟಮ್ ಏನಿತ್ತು ಅದನ್ನು ನಾನು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಸ್ಟಮೈಸ್ ಮಾಡ್ಸೋಣ ಅಂತ ಇದ್ದೆ. ಬಟ್ ಅದು ಈ ಥರ ಟರ್ನ್ ಔಟ್ ಆಯಿತು. ಬಟ್ ಸ್ಟಿಲ್ ಐ ಲೈಕ್ ಡಿಟ್. ಆ್ಯಂಡ್ ನಿಮಗೂ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗಿದೆ ಅದು. ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ಬಗ್ಗೆ ತುಂಬ ಜನ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ. ಎಲ್ಲಿ ಮಾಡಿಸಿದ್ದು, ಆ್ಯಂಡ್ ನೀವು ಅದನ್ನು ರೆಂಟಿಗೆ ತೊಗೊಂಡಿದ್ದ, ಮತ್ತೆ ಯಾಕೆ ವಾಪಸ್ ಕೊಟ್ಬಿಟ್ರಿ, ಎಷ್ಟಾಯಿತು, ಏನು ಎಲ್ಲ ಕೇಳಿದ್ರಿ. ಆ್ಯಂಡ್ ಕಲರ್ ಆಲ್ಸೋ ನನಗೆ ತುಂಬ ವೆರಿ ಪರ್ಟಿಕ್ಯುಲರ್ ಇತ್ತು, ನಂಗೆ ಲ್ಯಾವೆಂಡರ್ ಕಲರೇ ಬೇಕು ಅಂತ. ಆ್ಯಂಡ್ ಕೆಲವೊಂದಷ್ಟು ರೆಫರೆನ್ಸ್ ಫೋಟೋಸು ಇತ್ತು ನನ್ನ ಹತ್ರ. ಸೊ ಅದನ್ನು ಕೂಡ ನಾನು ಅವರಿಗೆ ತೋರಿಸಿದ್ದೆ. ಬಟ್ ಸ್ಕರ್ಟ್ ಮಾತ್ರ ಡಿಫ್ರೆಂಟಾಗಿ ಬಂತು. ಆ್ಯಂಡ್ ಅದನ್ನು ನೀವು ಕಸ್ಟಮೈಸ್ ಮಾಡಿಸಿದ್ದ ಅಂತ ಕೇಳಿದ್ರಿ. ಎಸ್, ನಾವು ಅದನ್ನು ಕಸ್ಟಮೈಸ್ ಮಾಡಿಸಿದ್ದು ನಮಗೆ ಅಂತಲೇ ನಾವು ಡಿಸೈನರ್ಗೆ ಹೇಳಿ ಮೆಷರ್ಮೆಂಟ್ಸ್ ಕೊಟ್ಟು ಕಸ್ಟಮೈಸ್ ಮಾಡಿಸಿದ್ದು. ಅದೇ ಥರ ತುಂಬ ಜನ ಮತ್ತೆ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ರು. ಇವಾಗ ಒಂದು ಡಿಸೈನರ್ ಹೌಸ್ ಅಂತ ಅಂದಮೇಲೆ ಆ ಒಂದು ಬಟ್ಟೆ ಇಷ್ಟಪಟ್ಟು ಬೇರೆಯವ್ರು ಯಾರೋ ಬಂದು ಕೇಳ್ತಾರೆ ಅಂದಾಗ ಅವ್ರು ಮಾಡಿಕೊಡ್ಲೇಬೇಕಾಗತ್ತೆ. ಸೊ ತುಂಬ ಜನ ನೋಡಿ ಇಷ್ಟಪಟ್ಟು ಸಾಕಷ್ಟು ಪೀಸ್ಗಳು ಮತ್ತೆ ಸೇಮ್ ಕಲರ್ ಸೇಮ್ ಡಿಸೈನೇ ಬೇಕು ಅಂತ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಾರಂತೆ. ಸೊ ಆ ಒಂದು ಡಿಸೈನರ್ ಅವರು ನನಗೆ ಹೇಳಿದ್ದು. ಆ್ಯಂಡ್ ನೀವು ಕೇಳಿದರೆ ಅದೇನು ರೆಂಟೆಡಾ ಅಂತೆಲ್ಲ, ಇಲ್ಲ ರೆಂಟೆಡ್ ಅಲ್ಲ. ನನ್ನ ಕಾಸ್ಟ್ಯೂಮ್ ಆಗಿರ್ಬೋದು, ನಿಖಿಲ್ ಅವ್ರ ಕಾಸ್ಟ್ಯೂಮ್ ಆ್ಯಂಡ್ ನಿಶಾ ಕಾಸ್ಟ್ಯೂಮ್, ನಾವು 3 ಜನ ಕಸ್ಟಮೈಸ್ ಮಾಡಿಸಿ ನಮಗೆ ಅಂತಲೇ ಸ್ಟಿಚ್ ಮಾಡಿಸಿದಂಥ ಬಟ್ಟೆಗಳದು. ಓಕೆನಾ, ಕ್ಲಾರಿಟಿ ಸಿಗ್ತಾ? ಆ್ಯಂಡ್ ಅದಾದಮೇಲೆ ಅದೇ ಥರ ಸೇಮ್ ಪೀಸಸ್ಗಳನ್ನ ಅವರು 3-4
ಸ್ಟಿಚ್ ಮಾಡಿಕೊಂಡ್ರು. ಬಿಕಾಸ್ ತುಂಬ ಡಿಮ್ಯಾಂಡ್ಸ್ ಬಂತಂತೆ, ಅದೇ ಬೇಕು ಅದೇ ಥರ ಬೇಕು ಅಂತ. ಸೊ ಹಾಗಾಗಿ ಅವರು ಸ್ಪೇರ್ ಥರ ಆಲ್ಟರ್ನೇಟಿವ್ ಥರ 3-4 ಪೀಸ್ಗಳನ್ನ ಹೊಲಿದಿದ್ದಾರೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಗೋಲ್ಡ್ ಅಂತ ಬಂದರೆ ತುಂಬ ಜನ ಕೇಳಿದ್ದೀರಾ ನಿಮ್ಮದು ಎಂಗೇಜ್ಮೆಂಟ್ ರಿಂಗು ಚೆನ್ನಾಗಿದೆ ಅಂತಲ್ಲ. ಎಸ್, ನನಗೆ ತುಂಬ ದಿನದಿಂದ ಇದು ಒಂದೇ ಡಿಸೈನು ಇಷ್ಟ ಇದ್ದಿದ್ದು. MS ಗೋಲ್ಡಲ್ಲೆಲ್ಲ ನಾನು ಅಣ್ಣ ಹೋಗಿ ಕೇಳ್ಕೊಂಡು ಬಂದಾಗ ಅವ್ರು ಅಂದಿದ್ರು ಇಲ್ಲಿ ಡೈಮಂಡ್ ಕಟ್ಸ್ ಇದೆ, ಸೊ ಹಾಗಾಗಿ ನೀವು ಡೈಮಂಡಲ್ಲೇ ಮಾಡಿಸ್ಬೇಕು ಅಂತ ಹೇಳಿದರು. ಬಟ್ ನನಗೆ ಡೈಮಂಡ್ ಇಷ್ಟ ಇಲ್ಲ, ಡೈಮಂಡ್ ಹಾಕ್ಳೋಕ್ಕೆ ನನಗೆ ಗೋಲ್ಡೇ ಬೇಕಿತ್ತು. ಸೊ ಹಾಗಾಗಿ ನನ್ನ ಕಸಿನ್ ಸಿಸ್ಟರ್ ಪೂಜಾ ಅಂತ ಇದ್ದಾಳೆ, ಅವಳು ಎಲ್ಲೋ ಅಂದರೆ ಅವಳು ಬೈ ಮಾಡೋ ಅಂಥ ಶಾಪಲ್ಲಿ ಪಿಕ್ಚರ್ ತೋರಿಸಿ ಮಾಡಿಕೊಡ್ತೀರಂತ ಕೇಳಿ ಅಲ್ಲಿ ನಾವು ಮದ್ದೂರಲ್ಲಿ ಒಂದು ಗೋಲ್ಡ್ ಶಾಪಲ್ಲಿ ಮಾಡಿಸಿದಂಥ ಗೋಲ್ಡ್ ಇಬ್ಬರದು ಒಂದೇ ಕಡೆ ಮಾಡಿಸಿದ್ದು. ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಅಂದರೆ ನಿಖಿಲ್ ಅವ್ರದ್ದು 10 ಗ್ರಾಮ್ಸ್ ಇದೆ, ನಂದು 5 or 6 ಸಮಥಿಂಗ್ ಏನೋ ಇದೆ. ಆ್ಯಂಡ್ ನೆಕ್ಸ್ಟು ಅದೇ ಸ್ಯಾರಿ ಕೇಳಿದ್ದೀರ, ಸ್ಯಾರಿ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಆ್ಯಂಡ್ ದಟ್ಟು ಸ್ಯಾರಿ ಶಾಪಿಂಗ್ ಅಂತೂ ಹೆವಿ ಕ್ರೇಜಿಯಾಗಿತ್ತು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ತುಂಬ ಹುಡುಕಿದಂಥ ಸ್ಯಾರಿ ಅಂದರೆ ನನ್ನ ಎಂಗೇಜ್ಮೆಂಟ್ ಸ್ಯಾರಿನೇ. ನಾನು ತುಂಬ ಹುಡ್ಕಕ್ಕೆ ಹೋಗಲ್ಲ, ನನಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ತೊಗೊಬಿಡ್ತೀನಿ 1 ಮಂತ್ಸಲ್ಲೇ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ, ಎಂಗೇಜ್ಮೆಂಟ್ ಸ್ಯಾರಿ ಅಂತೂ ನಂಗೆ ಸಿಗ್ತಾನೆ ಇರಲಿಲ್ಲ. ಅದರಲ್ಲೂ ಮೈಸೂರಲ್ಲಿ 2-3 ಅಂಗಡಿ ನೋಡಿದ್ವಿ. ಬಟ್ ಸ್ಟಿಲ್ ನನಗೆ ಏನೋ ಕರ್ನಾಟಕ ಸಿಲ್ಕ್ಸಲ್ಲಿ ತುಂಬ ಇಷ್ಟ ಆಗುತ್ತೆ ಸ್ಯಾರಿಗಳು. ಸೊ ಹಾಗಾಗಿ ನಂಗೆ ಎಲ್ಲೋ 6 ಸೆನ್ಸ್ ಓಡ್ತಾ ಇತ್ತು, ಕರ್ನಾಟಕ ಸಿಲ್ಕಲ್ಲಿ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ, ಕೊನೆಗೆ ಅಲ್ಲಿ ಸಿಕ್ತು. ಆ್ಯಂಡ್ ಅದರಲ್ಲಿ 3-4 ಆಪ್ಷನ್ಸ್ ಇತ್ತು ಕಲರಲ್ಲಿ, ಬಟ್ ನಂಗೆ ಈ ಕಲರ್ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ತಗೊಂಡೆ ನಾನು. ಅದಾದಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸು ಪ್ಲ್ಯಾನ್ ಆಗಿತ್ತಾ ಅಂತ ಕೇಳಿದ್ದೀರಾ. ಒಂದು 10% ಪ್ಲ್ಯಾನ್ ಆಗಿತ್ತು ಅಂತ ಹೇಳ್ಬೋದು, 90% ಪ್ಲ್ಯಾನ್ ಆಗೇ ಇರಲಿಲ್ಲ. ಆ್ಯಂಡ್ ನಾನು ನಮ್ಮ ಅಣ್ಣನ ಜೊತೆ ಡ್ಯಾನ್ಸ್ ಆಡಲೇಬೇಕು ಅಂತ ಅಂದ್ಬಿಟ್ಟು ಅವ್ನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ ಪಾಪ, ತುಂಬ ಓಡಾಡಿ. ಆಮೇಲೆ ಪ್ರತಿಯೊಂದೂ ಅವ್ನು ಒಬ್ಬನೇ ನೋಡ್ಕೋಬೇಕಾ, ನಾವೇನು ಸುಮ್ಮನೆ ರೆಡಿ ಆಗಿಬಿಟ್ಟು ಸ್ಟೇಜ್ ಮೇಲೆ ನಿಂತಿರ್ತೀವಿ. ಅವತ್ತಿನ ದಿನದ್ದು ನಾನು ಹೇಳ್ತಾ ಇರೋದು. ಸೊ ಅವನು ಓಡಾಡಿ ಟಯರ್ಡ್ ಆಗಿಬಿಟ್ಟಿದ್ದ. ಬಟ್ ನನಗೆ ಡ್ಯಾನ್ಸ್ ಮಾಡಲೇಬೇಕು ಅಂತ ಆಸೆ ಇತ್ತು. ನಿಶಾ ಪ್ರಿಪೇರ್ ಆಗಿದ್ಲು ಡ್ಯಾನ್ಸ್ ಮಾಡಬೇಕು ಅಂತ. ಅವಳು ಕೊರಿಯೋಗ್ರಫಿ ಎಲ್ಲ ಮಾಡ್ಕೊಂಡು ಅವ್ಳ ಫ್ರೆಂಡ್ಸ್ ಜೊತೆ ಎಲ್ಲ ಪ್ರಾಕ್ಟೀಸ್ ಕೂಡ ಮಾಡಿದ್ಲು. ಬಟ್ ಅವಳಿಗೆ ಕಾಸ್ಟ್ಯೂಮ್ ಅವತ್ತು ಸಪೋರ್ಟ್ ಮಾಡಲಿಲ್ಲ, ತುಂಬ ಹೆವಿ ಅನಿಸ್ತು ಅವಳಿಗೆ, ತುಂಬ ಟಯರ್ಡ್ ಆಗಿತ್ತು. ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅವಳು ಲಾಸ್ಟ್ ಮೂಮೆಂಟಲ್ಲಿ ಹಂಗೆ ಮಾಡಿದ್ಲು. ಅಟ್ಲೀಸ್ಟ್ ನಾನು ನಮ್ಮ ಅಣ್ಣನಾದರೂ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ದಷ್ಟೇ, ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ತುಂಬ ಚೆನ್ನಾಗಿ ಟರ್ನ್ ಔಟ್ ಆಯಿತು. ಆ್ಯಂಡ್ ಅವತ್ತಂತೂ ಅದು ಮೆಮೊರೇಬಲ್ ಡೇ ನನಗಂತೂ. ಆ ಒಂದು ಪರ್ಫಾರ್ಮೆನ್ಸು, ಆ ಒಂದು ಅಟ್ಮಾಸ್ಫಿಯರು ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಕೇಳಿದರೆ ಅದು ಲಾಂಗ್ ವೀಡಿಯೋಸ್ ಇಲ್ವಾ, ಕಂಪ್ಲೀಟ್ ವೀಡಿಯೋಸ್ ಇಲ್ವಾ ಅಂತೆಲ್ಲ. ಯೂಟ್ಯೂಬಲ್ಲಿ ನಾವು ಹಾಕ್ಲಿಕ್ಕೆ ಹೋದರೆ ನಮಗೆ ಸ್ಟ್ರೈಕ್ ಬರುತ್ತೆ, ಬಿಕಾಸ್ ಕಾಪಿ ರೈಟ್ಸ್ ಆಗುತ್ತೆ. ಸೊ ನಾವು ಸೌಂಡ್ಸ್ ಎಲ್ಲ ಆ ಥರ ಯೂಸ್ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ನಾನು ಪಾರ್ಟ್ 1 ಪಾರ್ಟ್ 2 ಆ ಥರ ಎಲ್ಲ ಬಿಟ್ಟಿದ್ದೀನಿ. ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಮೇನ್ ಕ್ಲಿಪ್ಪಿಂಗ್ಸ್ ಅದೆಲ್ಲ ಹಾಕಿದ್ದೀನಿ. ನಿಶನ್ ಪರ್ಫಾರ್ಮೆನ್ಸ್ ಅದೆಲ್ಲ ಅವಳು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದಾಳೆ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಮೆಹಂದಿ ಡಿಸೈನ್ ನೀವೇ ಕಸ್ಟಮೈಸ್ ಮಾಡಿದ್ದ ಅಂತ ಕೇಳಿದ್ದೀರಾ. ಎಸ್, ನಾನು ಮೆಹಂದಿ ನನಗೆ ಇದೇ ಥರ ಡಿಸೈನ್ ಬೇಕು, ಇದೇ ಥರ ಇರಬೇಕು ಅಂತ ನಾನೇ ಕಸ್ಟಮೈಸ್ ಮಾಡಿಸ್ಕೊಂಡು ಹಾಕ್ಸಿದ್ದು. ಮೋಹಕ್ ಮೆಹಂದಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು, ತುಂಬ ಚೆನ್ನಾಗಿ ಹಾಕೊಟ್ರು. ಆ್ಯಂಡ್ ಮೇಕಪ್ಪು ಡೆಕೋರೇಷನ್ ಬಗ್ಗೆ ಎಲ್ಲ ಕೇಳಿದ್ದೀರಾ. ಮೇಕಪ್ ಆ್ಯಸ್ ಯೂಶ್ವಲ್ ಮೇಕ್ ಓವರ್ ಬೈ ಪ್ರಶಾಂತ್ ಅಂತ. ಫಸ್ಟ್ ಟೈಮ್ ಮಾಡಿಸಿದ್ದು ನಾನು ಬ್ಲೈಂಡಾಗಿ, ನೋ ಅದರ್ ಥಾಟ್ಸ್ ಅಂದ್ಬಿಟ್ಟು ಸುಮ್ಮನೆ ಬುಕ್ ಮಾಡಿದ್ದು. ಬಂದರು, ಮಾಡಿದ್ರು ಹೆಂಗಾಯಿತು, ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಇದುವರೆಗೂ ನನಗೆ ಪ್ರತಿಯೊಬ್ಬರು ಹೇಳೋದೇ ನಿಮ್ಮ ಮೇಕಪ್ ಸಖತ್ತಾಗಿತ್ತು ಅಂತ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಪ್ರಶಾಂತ್ ಅಂಡ್ ಟೀಮ್ ಅಂತ ಹೇಳ್ಬೋದು. ಅದಾದಮೇಲೆ ಡೆಕೋರೇಷನ್ ಅಂತ ಬಂದರೆ ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಪ್ರತಿಯೊಂದೂ ಪ್ಲ್ಯಾನ್ ಮಾಡಿದ್ವಿ. ಡೆಕೋರೇಷನ್ ಅವ್ರನ್ನೂ ಕೂಡ ನಾವು ಸ್ಪಾಟಿಗೆ ಕರ್ಕೊಂಡೋಗಿ 2-3 ಸಲ ನಾವು ಒಬ್ಬರನ್ನೇ ಅಪ್ರೋಚ್ ಮಾಡಿಲ್ಲ, 2-3 ಈವೆಂಟ್ಸ್ಗಳನ್ನ ಅಪ್ರೋಚ್ ಮಾಡಿ ಫೈನಲ್ ಆಗಿ ನಾವು ಒಂದು ಈವೆಂಟ್ನ ಫೈನಲೈಸ್ ಮಾಡಿದ್ವಿ. ದಟ್ ಈಸ್ ರಜತ್ ಆರ್ಗನೈಸರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು. ಸೊ ಅವ್ರು ಬಂದು ಸ್ಪಾಟಲ್ಲಿ ಯಾವ ಥರ ಮಾಡ್ಬೋದು. ಆ್ಯಂಡ್ ನನಗೆ ಕಂಪ್ಲೀಟ್ ಟ್ರೆಡಿಷ್ನಲ್ ಆಗಿ ಬೇಕಿರಲಿಲ್ಲ, ಬಿಕಾಸ್ ನಮ್ಮದು ಸೆಕೆಂಡ್ ಔಟ್ಫಿಟ್ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಸ್ವಲ್ಪ ವೆಸ್ಟರ್ನ್ ಟಚ್ ಇತ್ತು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಸ್ವಲ್ಪ ವೆಸ್ಟರ್ನ್ ಟಚ್ ಇರಬೇಕು, ಟ್ರೆಡಿಷ್ನಲ್ ಅಂತಲೂ ಅನ್ನಿಸ್ಬೇಕು ಅಂತ. ಸೊ ಹಾಗಾಗಿ ಅವ್ರು ನಾನು ಹಿಂಗೆ ರೆಫರೆನ್ಸ್ ಫೋಟೋಗಳು ತೋರಿಸಿದ್ದೆ, ಹಾಗೆ ಮಾಡಿಕೊಟ್ರು. ಸೊ ಅದು ಡೆಕೋರೇಷನ್ ಬಗ್ಗೆ. ಆ್ಯಂಡ್ ಇನ್ನೊಬ್ರು ಯಾರೋ ಕೇಳಿದರೆ ಎಂಗೇಜ್ಮೆಂಟ್ ಡ್ರೀಮ್ ಫುಲ್ಫಿಲ್ ಆಯಿತಾ ಅಂತ. ಸೊ ಅವತ್ತಿನ ಡ್ರೀಮ್ ಅಂತ ಏನೂ ಇರಲಿಲ್ಲ, ಬಟ್ ಅಷ್ಟೊಂದು ಎಂಜಾಯ್ ಮಾಡ್ತೀವಿ, ಅಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನನಗೂ ಇಮ್ಯಾಜಿನ್ ಇರಲಿಲ್ಲ. ಏನೋ ಒಂದು ರಿಂಗ್ ಎಕ್ಸ್ಚೇಂಜ್ ಮಾಡೋದು, ಊಟ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ಹೋಗೋದು ಅಂತ ನಂದು ಇಮ್ಯಾಜಿನ್ ಇದ್ದಿದ್ದು. ಬಟ್ ಅವತ್ತಿನ ಡೇ ಚೆನ್ನಾಗೋಯ್ತು. ನೆಕ್ಸ್ಟು ಎಂಗೇಜ್ಮೆಂಟ್ ಬಿಫೋರ್
ಏನೇನು ಪ್ಲ್ಯಾನ್ ಮಾಡಿದ್ರಿ, ನೀಟಾಗೆಲ್ಲ ಎಕ್ಸಿಕ್ಯೂಟ್ ಆಯಿತಾ ಅಂತ. ಎಸ್, ನಾವು 1 ತಿಂಗಳು ಮುಂಚೆನೇ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಹಾಗೇ ಎಕ್ಸಿಕ್ಯೂಟ್ ಆಯಿತು. ಅದಾದಮೇಲೆ ನಿಮ್ಮ ಎಂಗೇಜ್ಮೆಂಟ್ ದಿನ ಯಾವುದು ನಿಮ್ಮ ಬಿಗ್ಗೆಸ್ಟ್ ವಿಶ್ ಅಂತ ಕೇಳ್ತಾ ಇದ್ದೀರಾ. ವಿಶ್ ಅಂತ ಏನಿಲ್ಲ, ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಆಗಬೇಕು ಅನ್ನೋದು ಒಂದು ಇತ್ತು ಅಷ್ಟೇ. ಸೊ ಅದು ಹಾಗೆ ಆಯಿತು. ಅದಾದಮೇಲೆ ಎಷ್ಟು ಜನ ಬಂದಿದ್ರು ಅಂತ ಕೇಳಿದ್ರಿ. ಎಷ್ಟು ಜನ ಬಂದಿದ್ರಣ್ಣ ಟೋಟಲ್? 800 to 900 ಪೀಪಲ್ ಬಂದಿದ್ರಂತೆ. ಎಲ್ಲರೂ ಅದೇ ಹೇಳ್ತಿದ್ರು, ನೀವು ಅಷ್ಟು ದೊಡ್ಡ ರೆಸಾರ್ಟ್ ಮಾಡಿದ್ದಕ್ಕೆ ಹೆಂಗೋ ಸರಿ ಹೋಯ್ತು, ಎಂಗೇಜ್ಮೆಂಟ್ಗೆ ಅಷ್ಟು ಜನ ಸೇರಿದ್ರು ಅಂತ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇದ್ರು. ಸೊ 800 to 900 ಪೀಪಲ್ ಬಂದಿದ್ರು. ಅದಾದಮೇಲೆ ಜುವೆಲ್ಸ್ ಕೇಳ್ತಾ ಇದ್ರೆ, ನಾನು ಸೆಕೆಂಡ್ ಔಟ್ಫಿಟಲ್ಲಿ ಹಾಕಿದ್ದು ದ ಸ್ಫಟಿಕಾ ಅಂತ, ಅವ್ರದ್ದು ಮಲ್ಲೇಶ್ವರಮಲ್ಲಿ ಶಾಪ್ ಇದೆ. ಸೊ ನೀವಲ್ಲಿ ಹೋಗಿ ಬೈ ಮಾಡ್ಬೋದು, ನಿಮ್ಮ ಬ್ರೈಡಲ್ಸ್ಗಾಗಿರ್ಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಸೆಕೆಂಡ್ ಔಟ್ಫಿಟ್ಗೆ ನಾನು ಅವ್ರ ಹತ್ರ ಇಸ್ಕೊಂಡಿದ್ದೆ. ಫಸ್ಟ್ ಔಟ್ಫಿಟ್ಟಲ್ಲಿ ಸ್ಯಾರಿಲಿ ಹಾಕಿದ್ದು ಕಂಪ್ಲೀಟ್ ಜುವೆಲ್ರಿ, ನನ್ನ ಗೋಲ್ಡ್ ಜುವೆಲ್ರೀಸು. ಸೊ ಅದಾದಮೇಲೆ ಇನ್ನೊಬ್ರು ಯಾರೋ ಮೆಸೇಜ್ ಮಾಡಿದ್ರಿ, ತುಂಬ ಜನ ನಿಮ್ಮ ಎಂಗೇಜ್ಮೆಂಟ್ ಲುಕ್ ಆಗಿರ್ಬೋದು ಇಲ್ಲ ಕಾಸ್ಟ್ಯೂಮ್ಸ್ನಾಗಿರ್ಬೋದು ಪ್ರತಿಯೊಂದನ್ನು ಕಾಪಿ ಮಾಡ್ತಿದ್ದಾರೆ, ನಿಮಗೆ ಬೇಜಾರಾಗ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೇನು ಬೇಜಾರಿಲ್ಲ, ನನ್ನಿಂದ ನೋಡಿ ಅವ್ರಿಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಲಿ, ಅದರಲ್ಲಿ ಏನು ಬೇಜಾರಂತ ಏನಿಲ್ಲ. ಇಟ್ಸ್ ಓಕೆ. ಇವಾಗ ನನಗೆ ಒಬ್ರು ಇದು ಇಷ್ಟ ಆಯಿತು ಅಂದರೆ ನಾನು ಅವ್ರನ್ನ ಅಟ್ಲೀಸ್ಟ್ 10% ಆದರೂ ಅವ್ರನ್ನ ನೋಡಿ ಮಾಡಬೇಕು ಅಂತ ನನಗೂ ಅನಿಸುತ್ತೆ. ಹಾಗೇ ಮಾಡಲಿ, ನನಗೇನು ಬೇಜಾರಿಲ್ಲ. ಆ್ಯಂಡ್ ಎಂಗೇಜ್ಮೆಂಟ್ ಫೇವ್ರೆಟ್ ಮೂಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದೀರಾ. ಫೇವ್ರೆಟ್ ಮೂಮೆಂಟ್ ಅಂದರೆ 2 ಮೂಮೆಂಟ್ ಇದೆ. ಒಂದು ನಮ್ಮ ಅಣ್ಣನ ಜೊತೆ ಡ್ಯಾನ್ಸ್ ಆಡಿದ್ದು, ಇನ್ನೊಂದು ನಾನು ನಿಖಿಲ್ ಅವ್ರಿಗೆ ರಿಂಗ್ ಹಾಕಿದ್ದು. ಇದೆರಡು ನನ್ನ ಫೇವ್ರೆಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಫ್ಯೂ ವರ್ಡ್ಸ್ ಅಬೌಟ್ ಎಂಗೇಜ್ಮೆಂಟ್ ಅಂತ ಕೇಳಿದ್ದೀರಾ. ಎಂಗೇಜ್ಮೆಂಟ್ ಅಂತ ಅಂದರೆ ಒಂದು ಹ್ಯಾಪಿನೆಸ್, ಫ್ಯಾಮಿಲಿ ಎಲ್ಲ ಬರುತ್ತೆ, ಒಂದು ವರ್ಡಲ್ಲಿ ಹೇಳೋಕ್ಕೆ ಆಗಲ್ಲ. ಸೊ ಚೆನ್ನಾಗಿತ್ತು ಎಂಗೇಜ್ಮೆಂಟ್. ಅದಾದಮೇಲೆ ಫುಡ್ ಮೆನ್ಯೂ ಏನೇನು ಮಾಡಿಸಿದ್ರಿ ಅಂತ ಯಾರೊಬ್ರು ಕೇಳಿದ್ರಿ. ಫುಡ್ ಮೆನ್ಯೂ ಆ್ಯಕ್ಚುಲಿ ಏನು, ರೋಟಿ, ಮಶ್ರೂಮ್ ಬಿರಿಯಾನಿ, ಚಂಪಾಕಲಿ, ನುಗ್ಗೆಕಾಯಿ ಸಾರು, ವೈಟ್ ರೈಸು, ಕ್ಯಾರೆಟ್ ಹಲ್ವಾ. ಚಂಪಾಕಲಿ ಒಂದು ನಿಖಿಲ್ ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಅಣ್ಣ ಚಂಪಾಕಲಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ರು. ಅದಾದಮೇಲೆ ಕ್ಯಾರೆಟ್ ಹಲ್ವಾ. ಅದಾದಮೇಲೆ ರುಮಾಲ್ ರೋಟಿ, ಪನ್ನೀರ್ ಬಟರ್ ಮಸಾಲ, ಮಶ್ರೂಮ್ ಬಿರಿಯಾನಿ, ನುಗ್ಗೆಕಾಯಿ ಸಾರು, ವೈಟ್ ರೈಸು, 2 ಥರ ಪಲ್ಯ. ಸೊ ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ, ಐಸ್ ಕ್ರೀಮ್, ಬೀಡ. ಐಸ್ ಕ್ರೀಮು, ಬೀಡ ಇಷ್ಟಿತ್ತು. ಸೊ ಅದಾದಮೇಲೆ ಡು ಯು ಸಿ ದ ಡಿಫ್ರೆನ್ಸ್ ಆಫ್ಟರ್ ದ ಎಂಗೇಜ್ಮೆಂಟ್ ಅಂತ ಕೇಳ್ತಾ ಇದ್ದೀರಾ. ವಿತ್ ನಿಖಿಲ್ ಆಗಿರ್ಬೋದು ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ ಅಂತ ಕೇಳಿದ್ರಿ. ಡಿಫ್ರೆನ್ಸ್ ಅಂತ ನಿಜವಾಗ್ಲೂ 1% ಇಲ್ಲ ದೇವ್ರಾಣೆಗೂ. ಯಾಕೆ ಅಂತಂದರೆ ನಾನು ಎಂಗೇಜ್ಮೆಂಟ್ ಆಗಿದ್ದೀನಿ ಅನ್ನೋದೇ ನನಗೆ ಮರ್ತೋಗಿರುತ್ತೆ. ಈ ರಿಂಗ್ ನೋಡಿದಾಗಲೇ ನನಗೆ ನೆನಪಾಗೋದು. ಬಿಕಾಸ್ ಫಸ್ಟೆಲ್ಲನೂ ಹಾಗೇ ಇದ್ದು, ಆ ಒಂದು ವೇವ್ ಲೆಂತ್, ಆ ಒಂದು ಬಿಹೇವಿಯರ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಫಸ್ಟೆಲ್ಲ ನಾವು ಪಬ್ಲಿಕಲ್ಲೆಲ್ಲ ಓಡಾಡೋದು ಅದೆಲ್ಲ ಮಾಡ್ತಾನೆ ಇರಲಿಲ್ಲ. ಇವಾಗ ಅಟ್ಲೀಸ್ಟು ಇವಾಗಲೂ ಅಷ್ಟು ಆ ಥಾಟೇ ಇಲ್ಲ ನನಗೆ. ನಮ್ದು ಎಂಗೇಜ್ಮೆಂಟ್ ಆಗಿದೆ, ಓಡಾಡ್ಬೋದು ನಾವು ಅನ್ನೋದು ಅದು ಬರೋದೇ ಇಲ್ಲ ನನಗೆ. ಸೊ ಇನ್ನೂ ಅದೇ ಒಂದು ಲೈಫ್ ಸ್ಟೈಲಲ್ಲೇ ಇದ್ಬಿಟ್ಟಿದ್ದೀವಿ. ನೋ ಡಿಫ್ರೆನ್ಸ್, ಆರಾಮಾಗಿ ಚೆನ್ನಾಗಿದ್ದೀವಿ. ಆ್ಯಂಡ್ ನೆಕ್ಸ್ಟು ಫೇವ್ರೆಟ್ ಪಿಕ್ಚರ್ಸ್ ಯಾವುದು ಎಂಗೇಜ್ಮೆಂಟಲ್ಲಿ ನಿಮಗೆ ಅಂತ ಕೇಳ್ತಿದ್ರು. ಆಲ್ಮೋಸ್ಟ್ ಆಲ್ ಎಂಗೇಜ್ಮೆಂಟ್ ಪಿಕ್ಚರ್ಸು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫೇವ್ರೆಟ್ ಪಿಕ್ಚರ್ ಅಂತ 1-2 ಹೇಳೋಕ್ಕಾಗಲ್ಲ, ಎಲ್ಲ ಫೋಟೋಸು ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನೆಕ್ಸ್ಟು ಹೂ ಫಿಕ್ಸ್ಡ್ ಯುವರ್ ಎಂಗೇಜ್ಮೆಂಟ್ ಡೇಟ್ ಅಂತ ಕೇಳಿದ್ರಿ. ಇನ್ನೂ ಫಿಕ್ಸ್ ಮಾಡ್ತಾರೆ, ನಮ್ಮ ಮನೇಲಿ ಫಿಕ್ಸ್ ಮಾಡ್ತಾರೆ. ಸೊ ನಮ್ಮ ಮನೇಲಿ ಹೇಳೋಕ್ಕಾಗಲ್ಲ, ಜ್ಯೋತಿಷಿಯವ್ರನ್ನ ಕೇಳಿ. ಅದುವೇ ಗಡಿ ಬಿಡಿಲಿ 2-3 ಡೇಟ್ಸ್ಗಳು ಕ್ಲ್ಯಾಶ್ ಆಗಿ ಫೈನಲ್ ಮಾಡಿದ್ದೆ March 11th ಅಂತ. ಆ್ಯಕ್ಚುಲಿ ಫಸ್ಟ್ ಹಾಕ್ಸಿದ್ದು ಯಾವುದೋ March 17th ಅಂತ ಹಾಕ್ಸಿದ್ದು. ನಮಗೆ ಆ ಒಂದು ಪ್ಲೇಸ್, ಎಂಗೇಜ್ಮೆಂಟ್ ಪ್ಲೇಸ್ ಸಿಕ್ಕದೇ ಇರೋ ಕಾರಣ ನಾವು ಮತ್ತೆ ಡೇಟನ್ನು ಶಿಫ್ಟ್ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಹಿಂಗಾಯಿತು. ಆ್ಯಂಡ್ ಮದುವೆಗೆ ಮೂಗು ಚುಚ್ಚಿಸ್ಕೊಳ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ಚುಚ್ಚಿಸ್ಬೇಕಾ, ನೀವೇ ಹೇಳಿ, ಚುಚ್ಚಿಸ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಚುಚ್ಚಿಸ್ಬೇಕಾ ಏನೋ ಹೇಳಿ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಕೇಳ್ತಾ ಇದ್ದೀನಿ ನಮ್ಮ ಅಣ್ಣಂಗೆ ಚುಚ್ಚಿಸ್ಬೇಕೇನೋ ಅಂತ. ಅವನೇ ಬೇಡ ಬಿಡೆ, ನಿನ್ನ ಮೂಗು ಇಷ್ಟೇ ಎಷ್ಟಿದೆ, ಚೆನ್ನಾಗಿ ಕಾಣೋಣ ಅಂತ ಅವನು ಅಂದ. ಆ್ಯಂಡ್ ನಿಖಿಲ್ ಅವ್ರ ಮನೇಲೂ ಅಷ್ಟೇ, ನಿಖಿಲ್ ಅವ್ರೂ ಅಷ್ಟೇ ಏನು ಚುಚ್ಚಿಸ್ಲೇಬೇಕು ಅಂತ ಯಾವತ್ತೂ ಹೇಳಲಿಲ್ಲ. ನಿಖಿಲ್ ಅವರು ಕೂಡ ಬೇಡ, ನಿನ್ನಿಷ್ಟ ಅಂತಲೇ ಹೇಳಿದ್ರು. ಆ್ಯಂಡ್ ಇದಿಷ್ಟು ನನ್ನ ಎಂಗೇಜ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ಗಳು. ಆ್ಯಂಡ್ ತುಂಬ ಜನ ಲವ್ ಸ್ಟೋರಿ ಕೇಳ್ತಾ ಇದ್ದೀರಾ. ಓಕೆ, ಲವ್ ಸ್ಟೋರಿ ಯಾವಾಗ ಮಾಡ್ತೀವಿ ಅಂತ ಹೇಳೇ ಬಿಡ್ತೀನಿ. ಹೋಗಿತ್ತವ್ರೆ, ಕೇಳ್ತಾ ಇಲ್ಲ ಎಲ್ಲರೂ. ಗೊತ್ತು ಗೈಸ್, ಇವಾಗ ನೀವು ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ದೀರ ಅಂದಾಗ ನೀವು ಕೇಳಿದ್ದನ್ನ ಮಾಡದೇ ಇರೋಕ್ಕಾಗತ್ತಾ? ಸೊ ಮಾಡೇ ಮಾಡ್ತೀವಿ. ಯಾವಾಗ ಅಂತಂದರೆ ನನ್ನ ಬರ್ಡೇ ಅಷ್ಟರಲ್ಲಿ ನಾವು ಲವ್ ಸ್ಟೋರಿ ವ್ಲಾಗ್ನ ಹಾಕ್ತೀವಿ.
ನಿಜವಾಗ್ಲೂ ಹಾಕ್ತೀವಿ, ಡಿಸೈಡ್ ಮಾಡಿದ್ದೀವಿ. ತುಂಬ ಜನ ಕೇಳ್ತಿದ್ರು ಲವ್ ಸ್ಟೋರಿ ಬ್ಲಾಗ್ ಅಂತ. ಜುಲೈ 6th ನನ್ನ ಬರ್ಡೇ. ಸೊ ಅದಕ್ಕೂ ಮುಂಚೆನಾರು ಆಗ್ಬೋದು, ಇಲ್ಲ ಬರ್ಡೇ ದಿನನೇ ಆಗಿರ್ಬೋದು, ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಜುಲೈ 6th ಒಳಗಡೆ ನಾವು ಲವ್ ಸ್ಟೋರಿ ಬ್ಲಾಗ್ನ ಅಪ್ಲೋಡ್ ಮಾಡೇ ಮಾಡ್ತೀವಿ. ಯಾಕೆ ಅಂತಂದರೆ ನಿಖಿಲ್ ಅವರು ಏನೂ ಮಾತಾಡಲ್ಲ, ನಾನು ಒಬ್ಬಳೇ ಮಾತಾಡಬೇಕಾಗಿರುತ್ತೆ ಸುಮ್ಮನೆ. ಸೊ ಅದಕ್ಕೆ ಅವ್ರನ್ನ ತಯಾರು ಮಾಡ್ತಾ ಇದ್ದೀನಿ. ಅದಾಗಿದ ನಂತರ ತುಂಬ ಜನ ಡೈಲಿ ವ್ಲಾಗ್ಸ್ ಮಾಡಿ ಯಾಕೆ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೀರಾ, ಮದುವೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಸೊ ಎಲ್ಲದಕ್ಕೂ 1 by 1 ಉತ್ತರಗಳು ಕೊಟ್ಕೊಂಡು ಹೋಗ್ತೀವಿ. ಆ್ಯಂಡ್ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವ್ಲಾಗ್ಸ್ಗಳು ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಇದೇ ರೀತಿ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಂಗೇಜ್ಮೆಂಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ವೀಡಿಯೋಸ್, ಫೋಟೋಸ್ ಆ್ಯಂಡ್ ಎಲ್ಲ ಪ್ರತಿಯೊಂದೂ. ಎಂಗೇಜ್ಮೆಂಟಿಗೆ ಎಷ್ಟು ಪ್ರೀತಿ ತೋರಿಸಿದ್ರಿ, ಮದುವೆಗೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ಬಿಟ್ಟು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.